ಬಂಧುಗಳೇ ನಮಸ್ಕಾರ. ನಾನು ಸಿದ್ದಣ್ಣ ತೇಜಿ. ದೇಶದಲ್ಲಿ ಇತ್ತೀಚೆಗೆ ಮೀಸಲಾತಿ ಬೇಡವೇ ಬೇಡ ಅನ್ನುವಂತ ಒಂದು ವ್ಯವಸ್ಥಿತ ಒಂದು ಟೀಮ್ ಇವತ್ತು ದೇಶದಲ್ಲಿ ಹುಟ್ಟ ಇದೆ ಮತ್ತು ಜಂಜಿ ಹೋರಾಟ ಸಕ್ಸಸ್ಫುಲ್ ಆಗಿ ಈ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಸರಿ ಆಗ್ಬೇಕಂತ ಹೋರಾಟ ಪ್ರಾರಂಭ ಆದಾಗ ಇಲ್ಲ ಮೀಸಲಾತಿ ಬದಲಾವಣೆ ಆಗ್ಬೇಕು ಅಂತೇಳಿ ಒಂದು ಟೀಮ್ ಅನ್ನ ಹುಟ್ಟಾಕ್ತಾರೆ. ಅದು ಆ ಒಂದು ಗ್ರೂಪ್ ಅನ್ನ ತಯಾರು ಮಾಡಿದ 24 ತಾಸಲ್ಲಿ 52,000 ಜನ ಅದಕ್ಕೆ ಮೆಂಬರ್ಗಳಾಗ್ತಾರೆ. ನೋಡಿ, ಒಂದು ಕಡೆ ಮಂಡಲ ಆಗದ ವರದಿನ ಜಾರಿಗೆ ತರಬೇಕು ಅಂತೇಳಿ ಏನು ಹೋರಾಟ ಆಗ್ತತಿ, ಅವತ್ತಿನ ದಿನ ಮೊರಾರ್ಜಿ ದೇಸಾಯಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಆದ್ರೆ ಮಂಡಲ ಆಗದ ವರದಿ ಜಾರಿಗೆ ಬರಂಗಿಲ್ಲ. ಅದಾದ್ಮೇಲೆ 10 ವರ್ಷ ಹೋರಾಟ ಪ್ರಾರಂಭ ಆಗ್ತದೆ. ಆಮೇಲೆ ವಿ ಪಿ ಸಿಂಗರ್ ಪ್ರಧಾನಮಂತ್ರಿ ಇದ್ದಾಗ ಅವ್ರ ವಿರುದ್ಧವಾದಂತ ಒಂದು ಷಡ್ಯಂತ್ರದ ಹೋರಾಟಗಳು ಇಡೀ ದೇಶಾದ್ಯಂತ ನಡೀತದೆ. ಯಾವಾಗ ಹಿಂದುಳಿದ ವರ್ಗದರು, ದಲಿತರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಬಲಿಷ್ಠ ಆಗ್ಬೇಕಂತೇಳಿ ವಿಚಾರ ಬರ್ತದೆ, ಅವಾಗ ಅವತ್ತಿನ ಕಾಲದಲ್ಲಿ ಎಲ್ ಕೆ ಅದ್ವಾನಿ ಅವರು ಸಾಕಷ್ಟು ತಾರತಮ್ಯಗಳನ್ನ ಮಾಡಿದ್ರು. ಮೀಸಲಾತಿ ಸಿಗಬಾರ್ದು, ವಿ ಪಿ ಸಿಂಗ್ ಮಂಡಲ ಆಗದ ವರದಿ ಜಾರಿಗೆ ಬರಬಾರ್ದು ಅಂತೇಳಿ ಅವತ್ತ ವಿ ಪಿ ಸಿಂಗ್ ಅವ್ರಿಗೆ ಬೆಂಬಲ ಕೊಟ್ಟಂತಾರು. ಎಲ್ ಕೆ ಅದ್ವಾನಿ ಅವರು ಹಿಂಪಡಿತಾರೆ. ಮತ್ತೆ ಇವತ್ತು ದೇಶದಲ್ಲಿ ಮೀಸಲಾತಿಯಿಂದ ಯಾರಿಗೆ ತೊಂದರೆ ಆಗಿದೆ? ಯಾರಿಗೂ ತೊಂದರೆ ಆಗಿಲ್ಲ. ದೇಶ ಸುರಕ್ಷಿತವಾಗಿ ಸದೃಢವಾಗಿ ದೇಶ ಹೋಗ್ತಾ ಇದೆ. ಅಂತ ಕಾಲದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು PM ಇದ್ದಾಗ ಯಾವುದೇ ಹೋರಾಟ ಇಲ್ಲಾರ್ದ EWS ಅನ್ನ ಜಾರಿಗೆ ತರ್ತಾರೆ. ಪಂಚಮಸಾಲಿ ಸಮಾಜದವರ ವರ್ಷಾನುಗಟ್ಲೆ ಹೋರಾಟ ಮಾಡಿದ್ರೆ ಪಂಚಮಸಾಲಿಯರಿಗೆ 2A ಕೊಡೋದ್ರಲ್ಲಿ ಯಾವುದೇ ಸರ್ಕಾರ ಮುಂದುವರಿದಿಲ್ಲ. ಆದ್ರೆ ಒಂದು ಹೇಳ್ತೀನಿ, ಈ ದೇಶದ ಮೂಲ ನಿವಾಸಿಗಳು ಎಲ್ಲಿವರೆಗೆ ನಾವು ಒಂದಾಗುದಿಲ್ಲ ಅಲ್ಲಿವರೆಗೆ ನಮ್ಗೆ ಒಡೆದಾಗುವಂತ ಶಕ್ತಿಗಳು ಇನ್ನೂ ಹೆಚ್ಚಾಗ್ತವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಕನಸನ್ನು ಹೊತ್ತು ಈ ದೇಶದಲ್ಲಿ ಒಳ್ಳೆ ಸಂವಿಧಾನವಂತದ್ರು, ಸಂವಿಧಾನ ಬದಲಾವಣೆ ಆಗ್ಬೇಕಂತ 2018-19 ಹೋರಾಟಗಳು ನಡೆದು ನೋಡಿ, ಹಿಂದುಳಿದವರು, ದಲಿತರು ಎಲ್ಲಿವರೆಗೆ ನಾವು ಒಂದಾಗುದಿಲ್ಲ ಅಲ್ಲಿವರೆಗೆ ನಮಗೆ ಈ ಅನ್ಯಾಯ ತಪ್ಪಿದ್ದಲ್ಲ ಅಂತ ಹೇಳ್ತೀನಿ. ಬರೋ ದಿನಗಳಲ್ಲಿ ನಾವೆಲ್ಲ ಇನ್ನೂ ಸಂಘಟಿತರಾಗಬೇಕು. ಬರೋ ದಿನಗಳಲ್ಲಿ ಈ ಕೋಮುವಾದಿ ವಿರುದ್ಧ ನಾವು ಷಟಕ್ ನಿಂದಿರಲಿಲ್ಲ ಅಂತ ಹೇಳಿದ್ರೆ ಬರೋ ದಿನಗಳು ಹಿಂದುಳಿದವರಿಗೆ ಕಷ್ಟಕರ ಆಗ್ತಾವಂತೇಳಿ ತಮಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ.